ಮದುವೆ ಪೂರ ಆಗೋದೇ ಇಲ್ಲ ಅಂತ ಅನ್ನಿಸುವಷ್ಟು. ಅದು ಸ್ವರ್ಗದಲ್ಲಿ ಆಗಬೇಕು ಅಂದರೆ ಇವರಿಬ್ಬರು ಸ್ವರ್ಗಕ್ಕೆ ಹೋದ್ಮೇಲೆ ಆಗಬೇಕಷ್ಟೇ, ಅದಕ್ಕಿಂತ ಮುಂಚೆ ಆಗೋದಿಲ್ಲ. ಹಾಗಿರುವ ಏನೇನೋ ನಿಶ್ಚಯಗಳನ್ನು ಮಾಡ್ಕೊಂಡಿದ್ದು ಮದುವೆ ಆಗಿ ಒಂದು ಸ್ವಲ್ಪ ದಿವಸಕ್ಕಾದರೆ ಏನು ಕತೆ? ಲಿಸ್ಟಲ್ಲಿ ಏನಿತ್ತು ಅದು ಈಗಿತ್ತು, ಆಮೇಲೆ ಹೋಯಿತು ಅಂದರೆ ಯಾರು ಏನು ಹೇಳಲಿಕ್ಕಿಲ್ಲ. ಹಾಗಾಗಿ ಅದನ್ನು ಒಂದು ಬದುಕು ಅಂತಂದಾಗ ಎರಡು ಸುಖ ದುಃಖ ಒಟ್ಟಿಗೆ ಇರುತ್ತೆ. ಬರೀ ಸುಖ ಅಂತ ಯಾರ ಬದುಕು ಇಲ್ಲ, ಬರೀ ದುಃಖ ಅಂತಲೂ ಯಾರ ಬದುಕು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಮಾಣದಲ್ಲಿ ಹೆಚ್ಚು ಕಮ್ಮಿ ಇರ್ಬೋದು, ಅಥವಾ ಗುರುತಿಸುವ ಕಣ್ಣಿನಲ್ಲೇ ಕಾಮಾಲೆ ಇದ್ದರೆ ಅದನ್ನು ಯಾರು ಪರಿಹರಿಸಲಿಕ್ಕೂ ಆಗೋದಿಲ್ಲ. ಸುಖ ಇರುತ್ತೆ, ಆದರೂ ಅವನಿಗೆ ದುಃಖನೇ. ಅವನ ಮನೆಯಲ್ಲೂ ಒಂದು ಚಂದದ ಟಿ ವಿ ಇದೆ, ಅದ್ರ ಪಕ್ಕದ ಮನೆಯದು ಗೋಡೆಗೆ ಅಂಟಿಸಿದ ಟಿ ವಿ ಬಗ್ಗೆನೇ ತಲೆ ಕೆಡ್ತಾ ಇದ್ದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದರಲ್ಲೂ ಬರೋದಿದೆ, ಇದರಲ್ಲೂ ಬರೋದು ಅದೇ, ಏನು ನೋಡೋದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ. ಆದರೆ ಅದೊಂದು ಹೆಗ್ಗಳಿಕೆ, ಒಂದು ಪ್ರತಿಷ್ಠೆಯ ಕಣವಾಗಿ ನಿಂತಾಗ ಅವ್ರ ಮನೆಯಲ್ಲಿ ಜಾಸ್ತಿ ಇದ್ದಿದೆ ಅಂತ, ಅವರಿಗೆ ಮನೆಗಿಂತ ಮುಂಚೆ ಇವ್ರ ಮನೆಗೆ ಬಂದಿದೆ ಅದು ತಲೆಯಲ್ಲಿಲ್ಲ, ಆಗೆಲ್ಲ ಏನು ಹೆಮ್ಮೆ ಪಟ್ಟಿದ್ದಾನೆ. ಈಗ ಒಂದು ನಿಮಿಷದೊಳಗೆ ಅದು ದೊಡ್ಡದಾಗೋಯ್ತು, ಈ ಚಿಕ್ಕದಾಗೋಯ್ತು. ಅಲ್ಲಿ ತನಕ ಇದೆಷ್ಟು ದೊಡ್ಡದಿತ್ತು, ಏನು ಹೆಮ್ಮೆ, ಅವರನ್ನು ತಂದು ತೋರಿಸ್ತಾ ಇದ್ದ. ಆ ಮನೆಯಲ್ಲಿ ಯಾರೋ ಒಬ್ಬರು ದೂರದಿಂದ ಹೋದವ್ರು ತಂದರು, ಮುಗಿದೋಯ್ತು. ಅಂದರೆ ಇದು ನಮ್ಮ ಬದುಕಿನ ಅನುಭವಗಳನ್ನು ನಾವು ಇಷ್ಟಪಟ್ಟರೆ ಆವಾಗ ಅದೇ ವಿಶಿಷ್ಟವಾದ ರೀತಿಯಲ್ಲಿ ಸುಖವನ್ನು ಕೊಡುತ್ತೆ. ಅದರ ಬಗ್ಗೆ ನಮಗೊಂದು ಅನಾದರವೋ ಅಥವಾ ಆಸೆಯೋ ಎಲ್ಲೋ ಕಮರಿ ಹೋದರೆ ಆವಾಗ ಅದರ ಬಗ್ಗೆ ಇದ್ದ ಆಸಕ್ತಿ ಎಲ್ಲ ದೂರ ಆಯಿತು ಅಂತಂದಾಗ ಅದೇ ಕಷ್ಟ ಅಂತ ಅನಿಸುತ್ತೆ. ಹನುಮಂತ ಹೇಳ್ತಾನೆ, ಯಾರಿಗೂ ಕೂಡ ಪೂರ್ಣ ಪ್ರಮಾಣದಲ್ಲಿ ರಕ್ಷಣೆ ಕೊಡ್ತೇನೆ ಅಂತ ಹೇಳೋರಿಲ್ಲ. ಇದನ್ನೇ ಕೃಷ್ಣ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ್ ಅಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾ. ತಿಳಿದವರು ಸತ್ತವರ ಬಗ್ಗೆಯೂ ಯೋಚನೆ ಮಾಡುವುದಿಲ್ಲ, ಬದುಕಿದ್ದವ್ರ ಬಗ್ಗೆಯೂ ಯೋಚನೆ ಮಾಡುವುದಿಲ್ಲ ಅಂದರೆ ಕಾಳಜಿ ತಗೊಳ್ಳೋದಿಲ್ಲ ಅಂತ ಅರ್ಥ ಅಲ್ಲ. ನಡೆಯಬೇಕಾದದ್ದನ್ನು ಹೀಗಾಗಬೇಕಿತ್ತು ಅಂತ